Hello students, welcome to RHchemistry. So, ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಯಾರ್ಯಾರಿಗೆ ಡೀಮ್ಡ್ ಯೂನಿವರ್ಸಿಟಿ ಸೀಟ್ ಸಿಕ್ಕಿದೆ ರೌಂಡ್ 1 ಮೆಡಿಕಲ್ ಕೌನ್ಸಿಲಿಂಗ್ KEA ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಅವರು ಓನ್ಲಿ KEA ಫೀಸನ್ನು ಪೇ ಮಾಡಿಕೊಂಡು ರೌಂಡ್ 2ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಅವರಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ವಿದ್ಯಾರ್ಥಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಇನ್ ದ ಫಾರ್ಮ್ ಆಫ್ ಫೀಸ್ ಸ್ಟ್ರಕ್ಚರ್ ಸರ್ಕಾರದವರಾಗಲಿ ಅಥವಾ KEA ಅವರಾಗಲಿ ಕರೆಕ್ಟಾದ ಒಂದು ಆ್ಯಕ್ಷನನ್ನು ತಗೊಳ್ಳಿಲ್ಲ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೇರೆಂಟ್ಸ್ಗಳಿಗೆ ಬಹಳ ಅನ್ಯಾಯ ಆಗ್ತದೆ. ಸೊ ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಇದರಲ್ಲಿ ಯಾರ್ಯಾರಿಗೆ ಪ್ರಾಬ್ಲಮ್ ಆಗಿದೆ, ನಾ ಹೇಳುವಂತಹ ಪ್ರಾಬ್ಲಮ್ ಯಾರ್ಯಾರಿಗಾರು ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಕಮೆಂಟಲ್ಲಿ ಗೊತ್ತಾಗ್ತದೆ ಎಷ್ಟು ಜನಕ್ಕೆ ಆಗಿದೆ ಅಂಥೇಳಿ. ಹಾಗೇನಾದರೂ ಆಗಿದೆ ಅಂತಂದರೆ ದಯವಿಟ್ಟು ನಾಳೆ ನಾಡಿದ್ರೊಳಗೆ ನೀವು KE ಆಫೀಸಿಗೆ ಹೋಗಿಬಿಟ್ಟು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಅನ್ನು ತಗೊಳ್ಳಿ. ಯಾಕಂದ್ರೆ KEAದವರಿಗೆ ಕಾಲ್ ಮಾಡಿದ್ರಂತೂ ಅವ್ರು ಕಾಲ್ ಎತ್ತೋದಿಲ್ಲ. ಓಕೆ, ಅದಕ್ಕಾಗಿ ನೀವು ಅಲ್ಲೇ ಹೋಗಿ ಕೇಳಿದರೆ ಬಹಳ ಬೆಸ್ಟು. ಯಾಕಂತಂದ್ರೆ ಇಟ್ ಈಸ್ ನಾಟ್ ದ ಮ್ಯಾಟರ್ ಆಫ್ 1000 rupees 1 lakh rupees, ರಿಮೆಂಬರ್ ಲ್ಯಾಕ್ಸ್ ಆಫ್ ರುಪೀಸ್. ಓಕೆ, ತಮಗೆಲ್ಲ ಗೊತ್ತೇ ಇದೆ. ಸೊ ಈ ಡೀಮ್ಡ್ ಯೂನಿವರ್ಸಿಟಿಯವರ ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿಯಿಂದ ಕೂಡ ಒಂದಷ್ಟು ಸೀಟ್ಗಳು ಕರ್ನಾಟಕ ಗೌರ್ಮೆಂಟ್ ಕ್ಯಾಟಗರಿ ಒಳಗೆ ಹಂಚಿಕೆ ಆಗ್ತದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಒಂದು 85% ಸೀಟ್ಗಳೇನಿವೆ ಅದಷ್ಟು ಕೂಡ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅರೌಂಡ್ ಅದರಲ್ಲೇನೆ ಇವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗಿಬಿಡ್ತದೆ. ಅಲ್ಲಿ ಇರುವಂಥ ಫೀ ಸ್ಟ್ರಕ್ಚರು ಕೂಡ ಈ ಸಾಮಾನ್ಯ ವಿದ್ಯಾರ್ಥಿಗಳು ಅದರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಸೊ ಅದು ಸ್ವಲ್ಪ ದುಡ್ಡಿದ್ದವರಿಗೇನೆ ಅಂತಲೇ ಹೇಳ್ಬೋದು. ಸೊ 14 ಲಕ್ಷದಿಂದ 20-24 ಲಕ್ಷದವರೆಗೂ ಕೂಡ ಫೀಸ್ ಇರ್ತದೆ ಪರ್ ಆ್ಯನಮ್. ಆದರೆ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು ಕೆಲವೊಂದು ಡೀಮ್ಡ್ ಯೂನಿವರ್ಸಿಟಿಗಳು ಯಾರು ಗೌರ್ಮೆಂಟಿಗೋಸ್ಕರ ಕರ್ನಾಟಕದ ಗೌರ್ಮೆಂಟಿಗೆ ಅಂಥೇಳಿ ಒಂದು 15% ಸೀಟನ್ನು ಕೊಟ್ಟಿದ್ದೀರಿ, ತಾವು ಕೂಡ ಈ ಒಂದು ಫೀ ಸ್ಟ್ರಕ್ಚರನ್ನು ಆಲ್ಮೋಸ್ಟ್ ಇಕ್ವಿವ್ಯಾಲೆಂಟು ಪ್ರೈವೇಟ್ ಕ್ಯಾಟಗರಿ ಸೀಟ್ ಅಷ್ಟು ಇಟ್ಟಿರೋದನ್ನು ನೋಡಿದರೆ ನಿಮ್ಮ ಆ ಒಂದು ದುಡ್ಡಿನ ದಾಹ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಹಗಲು ದರೋಡೆ ಅಂತಲೇ ಹೇಳ್ಬೋದು. KE ಅವ್ರನ್ನ ಕೇಳಿದರೆ ನಾವೇನು ಪ್ರಿಸ್ಕ್ರೈಬ್ ಮಾಡಿರ್ತೀರಿ, ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜ್ ಬಗ್ಗೆ ನಾನು ಹೇಳ್ತಾ ಇರೋದು, ಹೌದಾ? ಡೀಮ್ಡ್ ಯೂನಿವರ್ಸಿಟಿಯ ಫೀಸ್ ಏನಿದೆ 1,44,246 ರೂಪಾಯಿ ಇದೆ. ಇದು ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿ. ಹೋಗ್ಲಪ್ಪ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋದಾಗ ಒಂದು 20,000 30,000 ಹೋಗಿ 1 ಲಕ್ಷನೂ ಕೂಡ ತಗೊಳ್ಬೋದು. ಲಾಸ್ಟ್ ಇಯರ್ JNMC KLದಲ್ಲಿ ತೊಗೊಂಡಿದ್ದಿದೆ ಬೆಳಗಾಮಲ್ಲಿ, ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಇಷ್ಟು ತಗೊಳ್ಬೋದು, ಕೊಡೋಣಂತೆ. ಓಕೆ, 1,40,000ಕ್ಕೆ ಆಲ್ಮೋಸ್ಟ್ 1 ಲಕ್ಷ ಆ್ಯಡ್ ಮಾಡಿ ಕೊಡೋಣಂತೆ. ಓಕೆ, ಆದರೆ ನಾನು ಹೇಳೋದಕ್ಕೆ ಇಲ್ಲಿ ಹೊರಟಿರೋದು ಒಂದು ಕಾಲೇಜ್ ಬಗ್ಗೆ 6,30,000 ರೂಪಾಯಿನ ತಗೋತಾ ಇದ್ದಾರೆ. ರಿಮೆಂಬರ್, ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿ 1,44,000 ಕ್ಯಾಟಗರಿ ಇದೆ. ಅದಾದ ಮೇಲೆ ಪ್ರೈವೇಟ್ ಇನ್ ಪ್ರೈವೇಟ್ ಕ್ಯಾಟಗರಿ ಇರೋದು 10 ಲಕ್ಷ ರೂಪಾಯಿ ಕ್ಯಾಟಗರಿ. 6 ಲಕ್ಷ ರೂಪಾಯಿ 6,30,000 ರೂಪಾಯಿಯನ್ನು ಪೇ ಮಾಡಿ ಒಂದು ಕಾಲೇಜಿಗೆ ಹೋಗಬೇಕು ಅಂತ ಆಗಿದ್ದಿದ್ರೆ ಆ ಒಂದಷ್ಟು ಕಾಲೇಜಿನ ಸೀಟನ್ನು ಕರ್ನಾಟಕದ ಗೌರ್ಮೆಂಟಿಗೆ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳ ಕಣ್ಣೊರೆಸೋದಕ್ಕೆ ಯಾಕೆ ಈ ಕರ್ನಾಟಕದ ಗೌರ್ಮೆಂಟ್ ಕ್ಯಾಟಗರಿ ಒಳಗೆ ಆ ಸೀಟನ್ನಾದರೂ ಕೊಡಬೇಕು? ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ನಾನು ಹೇಳೋದಕ್ಕೆ ಹೊರಟಿರೋದು KLE ಮೆಡಿಕಲ್ ಕಾಲೇಜ್ ಬಗ್ಗೆ. ನಿಮಗೆಲ್ಲ ಗೊತ್ತಾ ಇದೆ, ಹುಬ್ಬಳ್ಳಿಯಲ್ಲಿ ಒಂದು ಹೊಸ ಕಾಲೇಜ್ ಓಪನ್ ಆಗಿದೆ, ಹೌದಾ? KLE JJMM ಕಾಲೇಜ್. ಓಕೆ, ಜೈ ಜಗದ್ಗುರು 3000 ಮಠ ಕಾಲೇಜ್ ಅಂತ ಇದೆ. ಅದರಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ಯಾರೂ ಕೂಡ ಅಡ್ಮಿಷನ್ ಮಾಡ್ಕೊಂಡಿಲ್ಲ ನನಗನ್ಸೋ ಪ್ರಕಾರ. ಯಾಕಂತಂದರೆ ಎಲ್ಲರೂ ಕೂಡ ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕೋರು ಗೌರ್ಮೆಂಟ್ ಸಿಗ್ಬೋದು ಅಂತೇಳಿ ವೇಟ್ ಮಾಡ್ತಾ ಇರ್ತೀರಿ, ಅಥವಾ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇರ್ತೀರಿ. ಐ ಥಿಂಕ್ ಈ ಹುಬ್ಬಳ್ಳಿ ಹೊಸ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡಿರುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಕೂಡ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಪಾಪ ನಿಮಗೆ ಗೊತ್ತೇ ಇಲ್ಲ, ನೀವು 1,44,000 ರೂಪಾಯಿ KEA ಫೀಸನ್ನು ಪೇ ಮಾಡಿಬಿಟ್ಟು ಕಾಯ್ತಾ ಕೂತ್ಕೊಂಡಿದ್ದೀರಿ. ಬಟ್ ನಾನು ಹೇಳೋದಿಷ್ಟೇ, ಅವರ ಒಂದು ವೆಬ್ಸೈಟಿಗೆ ಭೇಟಿ ಕೊಡಿ. ಸೊ ವೆಬ್ಸೈಟಿಗೆ ಭೇಟಿ ಕೊಟ್ಟು ಅಥವಾ ಅವರಿಗೆ ಫೋನ್ ಮಾಡಿ ಕೇಳಿ, ಇಷ್ಟನ್ನು ಬಿಟ್ಟು ಎಷ್ಟು ದುಡ್ಡನ್ನು ಪೇ ಮಾಡಬೇಕು. ನನಗೆ ಗೊತ್ತಿರುವಂತಹ ಒಬ್ಬ ವೆಟರ್ನರಿ ಡಾಕ್ಟರ್ ಆಗಿರುವಂತಹ ನಮ್ಮ ಒಬ್ಬ ಸ್ಟೂಡೆಂಟ್ ಫ್ರೆಂಡಿನ ಒಬ್ಬ ಅಪ್ಪ, ಸೊ ಅವರು ಧಾರವಾಡದಲ್ಲಿ ನೆಲೆಸಿರೋರು. ಸೊ ತಮಗೆ ಹತ್ತಿರ ಆಗ್ತದ ಅಂಥೇಳಿ ಅಲ್ಲಿ NPOದಲ್ಲಿ ಸಿಕ್ಕಿರುವಂತಹ ಸೀಟನ್ನು ಬಿಟ್ಟು, ಸೊ ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಅಲ್ಲಿ ಸೀಟ್ ಸಿಕ್ಕರು ಕೂಡ ಇದಕ್ಕಿಂತ ಬೆಸ್ಟ್ ಅಂಥೇಳಿ JJMMCಯನ್ನು ಮೇಲ್ಗಡೆ ಹಾಕಿ ಇಲ್ಲಿ ಧಾರವಾಡದ ಅಂದರೆ ಹುಬ್ಬಳ್ಳಿಯ KLE ಕಾಲೇಜ್ ಸಿಕ್ತು.
ಅದಾದಮೇಲೆ ಏನು ಮಾಡಿದ್ರು ಅವರು, ಸೊ KL ವೆಬ್ಸೈಟಿಗೆ ಹೋಗಿ ಈ ಒಂದು ಫೀಸ್ ಸ್ಟ್ರಕ್ಚರ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ. ಡೌನ್ಲೋಡ್ ಮಾಡ್ಕೊಂಡಾಗ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕರೆಕ್ಟಾಗಿ ಡೇಟನ್ನು ಅಬ್ಸರ್ವ್ ಮಾಡಿ, 7th February 2022 ಅಂತ ಇದೆ. ಆ್ಯಂಡ್ ಯು ವಿಲ್ ಸಿ ದ ಫೀಸ್ ಸ್ಟ್ರಕ್ಚರ್ ಆಸ್ 3,24,246. ನೋಡಿ, ಫಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ಫಾರ್ MBBS ಕೋರ್ಸ್ ಇನ್ಕ್ಲೂಡಿಂಗ್ KEA ಫೀಸ್ ಅಂತಾನೆ ಹೇಳ್ತಾರೆ ಅವರು, ಗೊತ್ತಿರಲಿ, ಇನ್ಕ್ಲೂಡಿಂಗ್ KEA ಫೀಸ್ ಅಂತಾನೆ ಹೇಳ್ತಾರೆ. ಸೊ KL ಜಗದ್ಗುರು ಗಂಗಾಧರ 3,000 ಮಠ ಕಾಲೇಜ್, ಮಹಾ ಸ್ವಾಮಿಗಳು 3,000 ಮಠ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ಸೊ 3,24,246. ಸೊ ಇದನ್ನು ನೋಡಿದವರು ಅವರು ಅಂದ್ಕೊಂಡ್ರು ತಮ್ಮ ಒಂದು ಅರ್ಹತೆಗೆ ತಕ್ಕ ಹಾಗೆ ನಾ ಇದನ್ನು ದುಡ್ಡು ಕೊಡ್ಬೋದು, ನಾ ಅಡ್ಮಿಷನ್ ಮಾಡಿಸ್ಬೋದು ಅಂಥೇಳಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಸೊ ಏನೋ ನೋಡೋದಕ್ಕೆ ಹೋಗಿ 2ನೇ ಸಾರಿ KL ವೆಬ್ಸೈಟಿಗೆ ಹೋಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಕಾಣಿಸಿರುವಂಥ ಶಾಕ್ ಏನಂತಂದರೆ, ಸೊ ನೋಡಿ ಇನ್ನೊಂದು ಶಾಕ್ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಹಿಯರ್ 3,24,246 ಕಾಣಿಸ್ತಾ ಇದೆ. ದಟ್ ಈಸ್ JNMC. ಇಲ್ಲೂ ಕೂಡ ಅದೇ ಇತ್ತು, ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಇಲ್ಲಿ ನೋಡಿ JJMC ಕಾಲೇಜ್ ಏನಿದೆಯಲ್ಲ, ಈಗ ನೋಡ್ತಾ ಹೋಗಿ, ಸೊ 6,30,000 ರೂಪೀಸನ್ನು ಮಾಡಿಬಿಟ್ಟಿದ್ದಾರೆ. ಸರ್ ನೀವು ಹೇಳ್ಬೋದು, ಸರ್ ಅದು 7ನೇ ತಾರೀಕಿತ್ತು, ಹಾಗಾದರೆ ಇದು ಯಾವ ತಾರೀಕಿನ ಒಂದು ನೋಟಿಫಿಕೇಷನ್ನು? ನಿಮಗೆ ನೋಡಿದರೆ ಆಶ್ಚರ್ಯ ಆಗ್ತದೆ. ಸೊ ಏನು ಮಾಡಿಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ, ಯಾರಿಗೂ ತಿಳಿದೇ ಇರೋ ಹಾಗೆ, ಅಥವಾ ಯಾರು ತಿಳ್ಕೊಂಡ್ರು ಕೂಡ ಎಲ್ಲರೂ ದಡ್ರೆ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋರು. ಸೊ 6th February ಅಂತ ಡೇಟ್ ಹಾಕಿ, ಸೊ 6,30,000 ಮೆನ್ಷನ್ ಮಾಡಿದರು. ಈಗ ಇರೋದು ಇದೇ ಒಂದು PDF ನಿಮಗೆ ಅಲ್ಲಿ ಕಾಣಿಸ್ತದೆ. ಬಟ್ ಇದಕ್ಕಿಂತ ಮುಂಚೆ ಇರೋದೇನಿದೆ ಅದನ್ನು ನೋಡ್ಕೊಳ್ಳಿ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೊ 6,30,000 ಅಂತ ಇದೆ. ಎರಡನ್ನೂ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ನೋಡಿ 7th February ಅಂತ ಡೇಟ್ ಇದೆ, 3,24,246 ಅಂತ ಇದೆ, ಇಲ್ಲಿ ಕಾಣಬಹುದು. ಹೌದಾ, 6th February ಅಂತ ಡೇಟ್ ಇದೆ, 6,30,000. ಹಾಗಾದರೆ ಯಾವುದನ್ನು ಒಪ್ಕೊಳ್ಬೇಕು ಅಂಥೇಳಿ ಆ ಒಬ್ಬ ವಿದ್ಯಾರ್ಥಿಯ ಪೇರೆಂಟು ಈ ಒಂದು ಕಾಲೇಜ್ಗೆ ಫೋನ್ ಮಾಡಿದರೆ ಅವರು ಹೇಳೋದು, ಅಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ಇರುವಂಥವ್ರು ಹೇಳೋದು, ಸರ್ ಇಲ್ಲ ತಪ್ಪಾಗಿ ಅದು ಪ್ರಿಂಟ್ ಆಗಿಬಿಟ್ಟಿದೆ, ನಾವು KL ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜಿಗೆ ಮಾತ್ರ 6,30,000 ಇದೆ, KE ಅವರ ಫೀಸ್ ಮಾತ್ರ 1,44,000. ಅದಕ್ಕೆ ನೀವು ಡಿಫರೆನ್ಸ್ ಅಮೌಂಟನ್ನು 6,30,000 ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಬೇಕಾಗ್ತದೆ, ಅದನ್ನು ಪೇ ಮಾಡಬೇಕು ಅಂತ ಹೇಳಿದರು. ಸೊ ಇದರಿಂದ ಶಾಕ್ ಆದಂತಹ ಪೇರೆಂಟ್ಸು ನಾಳೆ KE ಆಫೀಸಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗೆ ನಿಮಗೂ ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು KE ಆಫೀಸಿಗೆ ಹೋಗಿ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿ, ಇದರ ಒಂದು ಹಕೀಕತ್ತಾದರೂ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಈ ರೀತಿ ನಮ್ಮ ವಿದ್ಯಾರ್ಥಿಗಳ ಹಗಲು ರೋಡೆಯನ್ನು ಮಾಡೋರನ್ನ ಸೊ ನಾವೇನಂತ ಹೇಳಬೇಕು, ನಾವು ಭಾಳ ಖುಷಿಯಿಂದ ನಾನು ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಇದರಲ್ಲಿ ಅಟ್ಲೀಸ್ಟ್ ಒಂದು 30-40 ಸೀಟ್ ನಮ್ಮ ವಿದ್ಯಾರ್ಥಿಗಳಿಗೆ ಬಂದರೂ ಕೂಡ ಎಷ್ಟು ಹೆಲ್ಪ್ ಆಗ್ತದೆ ಅಂಥೇಳಿ. ಸಾರಿ, ಐ ಆಮ್ ಟೇಕಿಂಗ್ ದ್ಯಾಟ್ ವರ್ಡ್ಸ್ ಬ್ಯಾಕ್. ಯಾಕಂತಂದರೆ 6,30,000 ರೂಪಾಯಿಯನ್ನು ಒಬ್ಬ ವಿದ್ಯಾರ್ಥಿ ಕೊಟ್ಟು ನಾರ್ಮಲ್ ಆಗಿ MBBS ಅನ್ನು ಮಾಡಬೇಕು ಅಂತಂದ್ರೆ, ಅದು ಹೇಳೋದಕ್ಕೇನು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಕ್ಯಾಟಗರಿ ಸೀಟ್ಸ್ದವರಿಗೆ 1,44,000 ಅದನ್ನು ಬಿಟ್ಟು ಅದಕ್ಕಿಂತ ಜಾಸ್ತಿಯನ್ನು ತಗೊಳ್ಳೋ ಹಾಗಿಲ್ಲ ಅಂತೇಳಿ KE ಅದವ್ರು ಹೇಳ್ತಾರೆ. ಸೊ ಅಶ್ವತ್ಥ ನಾರಾಯಣ ಅವ್ರು ಹೇಳ್ತಾರೆ. ಸೊ ಅಶ್ವತ್ಥ ನಾರಾಯಣ ಅವ್ರದ್ದು ಯಾರ ಫೋನ್ ನಂಬರ್ ಇತ್ತಂದರೆ ದಯವಿಟ್ಟು ಅಲ್ಲಿ ನಮ್ಮ ಸೆಕ್ಷನಲ್ಲಿ ಹಾಕಿ ಅವರಿಗೂ ಕೂಡ ಕಾಲ್ ಮಾಡಿ ಕೇಳೋಣಂತೆ. ಇದು ಯಾವ ಕತೆ? ಇದು ಒಂದು ಕಾಲೇಜಿಂದ ಅಂತ ಅಲ್ಲ. JNMCನೂ ಕೂಡ 3,24,000 ಇದೆ. ಇದು ಕೂಡ ಇಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟು. ಇದೇ ರೀತಿ ನೀವು NPOಯ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಥವಾ ಈ ಮಂಗಳೂರಲ್ಲಿ ಇರುವಂಥ KMC ಇರ್ಬೋದು, ಇವನ್ನೆಲ್ಲ ಕಾಲೇಜಿಗೆ ಹೋದರೂ ಕೂಡ ನಿಮಗೆ ಕಾಣಿಸ್ತದೆ ಈ ಫೀಸ್ ಸ್ಟ್ರಕ್ಚರು ನಾರ್ಮಲ್ ಕಾಲೇಜಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರುವಂಥದ್ದು. ಜಾಸ್ತಿ ಇರಲಿ, ಆದರೆ ಗೌರ್ಮೆಂಟ್ ಕ್ಯಾಟಗರಿ ಅಂಡರ್ ಅಂತ ಬಂದ ಮೇಲೆ ಗೌರ್ಮೆಂಟ್ ಅವರು ಪೇ ಮಾಡಬೇಕು ಅಂತ ಹೇಳಿರೋದು 1,40,000 ಫೀಸು. ಇವರು ಏನಾದರೂ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ತಾರೆ ಅಂತ ನಾನು ಇನ್ಕೊಟ್ಕೊಳ್ಳೋಣ. ಎಷ್ಟು? ಸೊ 1,00,000ದವರೆಗೆ ತೊಗೊಳ್ಳಿ, ಆ ಖರ್ಚು ಈ ಖರ್ಚು, ಈ ಚಾರ್ಜು ಆ ಚಾರ್ಜು ಅಂಥೇಳಿ. ಆದರೂ ಅದನ್ನು ಬಿಟ್ಟು ಒಬ್ಬ ವಿದ್ಯಾರ್ಥಿಯವರ ಹತ್ರ, ಅಂದರೆ ಹೊಸ ಕಾಲೇಜನ್ನು ಸ್ಟಾರ್ಟ್ ಮಾಡಿದಾರಲ್ಲ ಇಲ್ಲಿ ಹುಬ್ಬಳ್ಳಿಯಲ್ಲಿ, ಅಂದರೆ ಇವ್ರ ಹತ್ರ ಆಗಿದ್ದು ದುಡ್ಡಲ್ಲೇ ಇವರು ಕಾಲೇಜನ್ನು ಇನ್ನೊಂದು ಬಿಲ್ಡಿಂಗ್ ಕಟ್ಸ್ತಾರೇನೋ. ಹೌದಾ, 6,30,000 ರೂಪೀಸ್ ಫೀಸ್ ಪೇ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ಮಾಡಬೇಕು ಅನ್ನೋದಕ್ಕೆ ಅಂತಂದರೆ ಇಟ್ ಈಸ್ ಹೈಯೆಸ್ಟ್ ಏನು ಹೇಳ್ತೀವಲ್ಲ
ಜೋಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ವಿದ್ಯಾರ್ಥಿ ಪಾಪ ಅವನಿಗೆ ನನಗೆ ಮೆಡಿಕಲ್ ಕಾಲೇಜು ಪ್ರೈವೇಟ್ ಕ್ಯಾಟಗರಿ ಒಳಗೆ ಸಿಕ್ಕಿದೆ ಅಂತಲೂ ಹೇಳ್ಕೊಳ್ಳೋಂಗಿಲ್ಲ, ಗೌರ್ಮೆಂಟ್ ಕ್ಯಾಟಗರಿ ಒಳಗೆ ಸಿಕ್ಕಿದೆ ಅಂತಲೂ ಹೇಳ್ಕೊಳ್ಳೋದಿಲ್ಲ. ನಾನು ಹೇಳೋದೇನು, ಇನ್ನೊಂದು 4 ಲಕ್ಷ ಆ್ಯಡ್ ಮಾಡಿಬಿಡಿ, ಆ್ಯಡ್ ಮಾಡಿಬಿಟ್ಟು ಪ್ರೈವೇಟ್ ಅಂತಲೂ ಹಚ್ಕೊಳ್ಬಿಡಿ. ಅದಕ್ಕೆ ಇನ್ನೊಂದು 4 ಲಕ್ಷ ಆ್ಯಡ್ ಮಾಡಿ MCC ಅಂಡರ್ ಇದ್ದಬದ್ದು ಸೀಟ್ ಎಲ್ಲ ಕೊಟ್ಕೊಂಡು ಹೋಗಿಬಿಡಿ. ನಮಗೇನು ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. 33-34 ಸೀಟು ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸೀಟ್ಸ್ ಅಂತೇಳಿ ಕರ್ನಾಟಕದಲ್ಲಿ ಆ್ಯಡ್ ಆಗಿ ನೀವು 6,30,000 ರೂಪಾಯಿ ತೊಗೋತೀರಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದರಿಂದ ಏನು ಡಿಫ್ರೆನ್ಸ್ ಆಗೋದಿಲ್ಲ. ನೀವು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಸೀಟ್ಗಳನ್ನು ಮಾರ್ಕೊಂಡ್ಬಿಡಿ. ಇಷ್ಟು ಬೇಜಾರಾಗ್ತಾ ಇದೆ ಈ ಒಂದು. ಅದು ನೋಡಿ, ಅವರು ಹೇಳೋದೇನಂತಂದರೆ ಈ PDF 6ನೇ ತಾರೀಕಿಗೆ ಕೊಟ್ಟಿರೋದು, ನಾನು ತೋರಿಸಿರುವಂತಹ 3,24,000 ರೂಪಾಯಿ ಇದು 7ನೇ ತಾರೀಕಿಗೆ ಕೊಟ್ಟಿರೋದು. ಡೇಟನ್ನು ಕೂಡ ಒಂದು 7 ಇದ್ರೆ ಒಂದು 8 ಆದರೂ ಮಾಡಬೇಕಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಏನು ಮಾಡಬೇಕು? ಭಾಳ ಬೇಜಾರಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಂಥ ಅನ್ಯಾಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬಾರ್ದು. ದಯವಿಟ್ಟು ಯಾರಿಗಾದರೂ ಆಗಿದೆ ಅಂತಂದರೆ ನೀವು KEದವರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ಸೊಲ್ಯೂಷನ್ ಕೊಡೋದಿಲ್ಲ. ಸೊ ಲಾಸ್ಟಿಗೆ ಒಂದು ಲಿಂಕ್ ಕೊಡ್ತಾರೆ, ನೀವು ಏನೇನು ಎಕ್ಸ್ಟ್ರಾ ಫೀಸ್ ತುಂಬಿದ್ದೀರಿ ಅನ್ನೋದನ್ನು ಇದರೊಳಗೆ ಟೈಪ್ ಮಾಡಿ ಅಂತ ಹೇಳ್ತಾರೆ. ಇದು ಏನೂ ಉಪಯೋಗ ಇಲ್ಲ. ಲಾಸ್ಟ್ ಇಯರು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ, ಅದರಿಂದ ಏನೂ ಡಿಫ್ರೆನ್ಸ್ ಆಗಿಲ್ಲ, ಆಗೋದು ಇಲ್ಲ. ಅಂದರೆ ಒಂದು ಗೌರ್ಮೆಂಟ್ ಅನ್ನೋದು, ಒಂದು ಉನ್ನತ ಶಿಕ್ಷಣ ಸಚಿವಾಲಯ ಅಂತ ಅನ್ನೋದು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ ತಗೊಂಡು, ಸೊ ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಇರಬಹುದು, ಅದಕ್ಕೆ ಡೀಮ್ಡ್ ಯೂನಿವರ್ಸಿಟಿಯವರಿಗೆ ತಮ್ಮದೇ ಆದ ಫೀ ಸ್ಟ್ರಕ್ಚರ್ನ ಇಟ್ಕೊಳ್ಳೋ ಅಂತಹ ಒಂದು ಅವರಿಗೆ ಒಂದು ಸಪ್ರೇಟಾಗಿ ರೂಲ್ಸು ಕೂಡ ಇರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಗೌರ್ಮೆಂಟಿನ ಪ್ರೈವೇಟ್ ಅನ್ನೋ ಸೀಟಿನ ಅಂಡರ್ ಬರೋದಕ್ಕೆ ಈ ಫೀಸನ್ನು ಕೊಡೋದು, ಈ ಫೀಸನ್ನು ಇಡೋದು ಎಷ್ಟು ಸರಿ? ಇದಕ್ಕಿಂತ ನಾನು ಕೇಳ್ಕೊಳ್ಳೋದಿಷ್ಟೇ, ಈ 33 ಸೀಟನ್ನು ನೀವು MCC ಅಂಡರು ಆಲ್ ಇಂಡಿಯಾ ಕೋಟಾದಲ್ಲಿ 14 ಲಕ್ಷ ರೂಪಾಯಿಗೆ ಕೊಟ್ಕೊಂಡ್ಬಿಡಿ. ನಮ್ಮ ವಿದ್ಯಾರ್ಥಿಗಳಿಗೆ ಸೀಟ್ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಗೌರ್ಮೆಂಟಿನ ಪ್ರೈವೇಟ್ ಅನ್ನೋ ಹೆಸರಲ್ಲಿ 6,30,000 ರೂಪಾಯಿ ದುಡ್ಡು ಕೊಟ್ಟು ಹೋಗೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ಯಾವುದೋ ಒಬ್ಬ ವಿದ್ಯಾರ್ಥಿ ಕೊಟ್ಟು ಬಿಡ್ಬೋದು, ಇಲ್ಲ ಅಂತಿಲ್ಲ. ಆದರೆ ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡಿರುವಂಥ ಒಬ್ಬ ವಿದ್ಯಾರ್ಥಿ ಗೌರ್ಮೆಂಟಿನ ಪ್ರೈವೇಟ್ ಸೀಟನ್ನು ತೊಗೊಂಡು 1,40,000 ರೂಪಾಯಿ ಸೀಟನ್ನು ತೊಗೊಂಡ್ರೆ ಎಷ್ಟೋ ಒಂದು ತಮ್ಮ ಪೇರೆಂಟ್ಸಿಗೆ ಹೊರೆಯಾಗೋದಕ್ಕೆ ಕಡಿಮೆ ಆಗ್ತದೆ, ಆ ಒಂದು ಹೊರೆ ಕಡಿಮೆ ಆಗ್ತದೆ ಅನ್ನೋದನ್ನು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಫೀ ಸ್ಟ್ರಕ್ಚರ್ನ ಇಷ್ಟು ಇಟ್ಕೊಂಡು ಕುಂತ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಸ್ವಲ್ಪ ನಮಗೂ ಕೂಡ ಹೇಳಿಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.